ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ 10ನೇ ತರಗತಿಯ 5ನೇ ಪದ್ಯವಾದಂತಹ ಹಸಿರು ಪದ್ಯವನ್ನ ಅರ್ಥೈಸಿಕೊಂಡಿದ್ವಿ. ಈ ದಿನದ ತರಗತಿಯಲ್ಲಿ ಹಸಿರು ಪದ್ಯದಲ್ಲಿ ಬಂದಿರುವಂತಹ ವ್ಯಾಕರಣಾಂಶಗಳನ್ನು ಪರಿಚಯಿಸಿಕೊಳ್ಳೋಣ. ವ್ಯಾಕರಣಾಂಶಗಳನ್ನ ಕಳೆದ ತರಗತಿಗಳಲ್ಲೂ ಕೂಡ ಮಾಡಿದ್ವಿ, ಹಿಂದಿನ ವರ್ಷವೂ ಕೂಡ ಮಾಡಿದ್ವಿ, ಈ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ಅದರಲ್ಲಿ ಮಾಡದೇ ಇರುವಂತಹ ವಿಷಯಗಳನ್ನ ಹೆಚ್ಚಾಗಿ ಅಧ್ಯಯನವನ್ನು ಮಾಡೋಣ. ನೀವು 9ನೇ ತರಗತಿಯಲ್ಲಿ ವಿಡಿಯೋ ಕ್ಲಾಸನ್ನ, ಯೂಟ್ಯೂಬ್ ಕ್ಲಾಸ್ಗಳನ್ನ ನೋಡಿದ್ದೀರಾ. ಈ ದಿನದ ತರಗತಿಯಲ್ಲಿ ಅಲಂಕಾರಗಳ ಬಗ್ಗೆ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಅಲಂಕಾರಗಳು ಕನ್ನಡ ವ್ಯಾಕರಣಾಂಶದಲ್ಲಿ ಅತ್ಯಂತ ಮಹತ್ವದ ಅಂಶವಾಗಿರುವಂತಹ ಅಲಂಕಾರಗಳ ಬಗ್ಗೆ ಅಧ್ಯಯನ ಮಾಡೋಣ. ಅಲಂಕಾರ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಪದ. ಅಲಂಕಾರ ಅಂದ್ರೆ ಏನ್ ಹೇಳ್ರಿ ಮಕ್ಕಳೇ? ಅಲಂಕಾರ ಅಂತಂದ್ರೆ ಚೆನ್ನಾಗಿ ರೆಡಿ ಆಗೋದು, ಅಂದ್ರೆ ಇರುವಂಥದ್ದನ್ನೇ ಇನ್ನೂ ಸೌಂದರ್ಯಯುತವಾಗಿ ಅಥವಾ ಇನ್ನೂ ಸೊಬಗು ಕಾಣುವ ರೀತಿಯಲ್ಲಿ, ಇನ್ನೊಂದಷ್ಟು ವಿಜೃಂಭಣೆ ಕಾಣುವ ರೀತಿಯಲ್ಲಿ ನಾವು ಅಲಂಕಾರವನ್ನ ಮಾಡ್ಕೊಳ್ಳೋದನ್ನ ಅಲಂಕಾರ ಅಂತಂದು ಕರಿತೀವಿ. ಅಂದ್ರೆ ಈಗ ಹಸೆಮಣೆ ಮೇಲೆ ಹೇಗಿದಾರೋ ಹಾಗೆ ಕರ್ಕೊಂಡ್ಬಂದು ಕೂರ್ಸೋದಕ್ಕೂ, ರೇಷ್ಮೆ ಸೀರೆಯನ್ನ ಉಡಿಸ್ಬಿಟ್ಟು ಎಲ್ಲ ಆಭರಣಗಳನ್ನ ಹಾಕ್ಬಿಟ್ಟು ವಿಶೇಷವಾದಂತಹ ಕೇಶಾಲಂಕಾರವನ್ನ ಮಾಡಿ ತುಂಬಾ ಚೆನ್ನಾಗಿ ಇರುವಂತಹ ವಧುವನ್ನ ಇನ್ನೊಂದಷ್ಟು ಸಿಂಗರಿಸಿದ್ರೆ ಅದನ್ನ ನಾವೇನಂತ ಕರಿತೀವಿ? ಅಲಂಕಾರ ಅಂತಂದು ಕರಿತೀವಿ. ಗೊತ್ತಾಯ್ತಲ್ಲ ಮಕ್ಕಳೇ? ನೀವು ಕೂಡ ಪ್ರತಿದಿನ ಶಾಲೆಗೆ ಬರುವಾಗ ಬೆಳಗ್ಗೆ ಎದ್ದು ಪ್ರತಿದಿನ ಭಾನುವಾರ ಹೇಗೆ ಬ್ರಷ್ ಮಾಡಿ ನೀರು ಕುಡಿದು ಇರೋ ಅಂತ ಮನೆಯಲ್ಲಿರುವಂತಹ ಬಟ್ಟೆಗಳನ್ನ ಹಾಕೊಂಡು ಮನೆಯಲ್ಲೇ ಪ್ರತಿನಿತ್ಯ ಇರೋದಕ್ಕೂ, ಅಥವಾ ಶಾಲೆಗೆ ಬರುವಾಗ ಅದೇ ಯೂನಿಫಾರ್ಮ್ ಅನ್ನ, ಅಂದ್ರೆ ಮೊದಲಿಗಿರುವಂತಹ ಯೂನಿಫಾರ್ಮ್ ಅನ್ನೇ ವ್ಯವಸ್ಥಿತವಾಗಿ ತೊಳೆದು ಶುಭ್ರಗೊಳಿಸಿ ಐರನ್ ಮಾಡಿಕೊಂಡು ಸಮವಸ್ತ್ರವನ್ನ ಹಾಕ್ಕೊಂಡು ನೀಟಾಗಿ ಟೇಪ್ ಕಟ್ಕೊಂಡು ತಲೆ ಬಚ್ಕೊಂಡು ಬೊಟ್ಟಿಟ್ಕೊಂಡು ನೀಟಾಗಿ ಶಾಲೆಗೆ ಬಂದ್ರೆ ಅದನ್ನ ನಾವು ಅಲಂಕಾರ ಅಂತಂದು ಕರಿತೀವಿ. ಅಂದ್ರೆ ಇರುವಂತದ್ದನ್ನ ಇನ್ನಷ್ಟು ಸಿಂಗರಿಸಿದ್ರೆ ಅಲಂಕಾರ ಅಂತಂದು ಕರಿತೀವಿ ಮಕ್ಕಳೇ. ಕನ್ನಡ ವ್ಯಾಕರಣಾಂಶದಲ್ಲಿಯೂ ಅಷ್ಟೇ ಅಲಂಕಾರ ಅಂತಂದ್ರೆ ಕವಿ ತನ್ನ ಕಾವ್ಯದ ಸೊಬಗನ್ನ, ಅಂದ್ರೆ ಸೌಂದರ್ಯವನ್ನ ಶಬ್ದಗಳ ಮೂಲಕ, ಅರ್ಥಗಳ ಮೂಲಕ ಇನ್ನಷ್ಟು ಹೆಚ್ಚಿಸಿದ್ರೆ ಆ ಶಬ್ದಗಳ ಅರ್ಥಗಳ ವೈಚಿತ್ರ್ಯಗಳನ್ನ ನಾವು ಅಲಂಕಾರ ಅಂತಂದು ಕರಿತೀವಿ. ಅಂದ್ರೆ ಕಾವ್ಯದ ಸೊಬಗನ್ನ ಶಬ್ದಗಳ ಮೂಲಕ ಹೆಚ್ಚಿಸಿದ್ರೆ ಅದನ್ನ ಶಬ್ದಾಲಂಕಾರ ಅಂತ ಕರಿತೀವಿ. ಅರ್ಥಗಳ ಮೂಲಕ ಹೆಚ್ಚಿಸಿದ್ರೆ ಅದನ್ನ ಅರ್ಥಾಲಂಕಾರ ಅಂತಂದು ಕರಿತೀವಿ ಮಕ್ಕಳೇ. ನಿಮಗೆ ಮೊದಲು ತರಗತಿಗಳಲ್ಲಿ ಹೇಳುವ ರೀತಿಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದನು, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದನು ಅನ್ನುವಂತಹ ವಾಕ್ಯವನ್ನ ಪೂರ್ವ ದಿಕ್ಕಿನಲ್ಲಿ ನೇಸರನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಥಳಥಳಿಸಿದನು ಅಥವಾ ಮೂಡಿದನು. ಅಂದ್ರೆ ಇಲ್ಲಿ ವಾಕ್ಯವನ್ನ ನಾವು ಅಂದ್ರೆ ಶಬ್ದಾರ್ಥಗಳ ಮೂಲಕ ನಾವು ಹೆಚ್ಚಿಸಿದ್ದೀವಿ, ಅಲಂಕಾರಗಳ ಮೂಲಕ ನಾವು ಹೆಚ್ಚಿಸ್ತೀವಿ, ಅರ್ಥಾಲಂಕಾರದ ಮೂಲಕ. ಮೂಡಣದ ಸೂರ್ಯ, ಪೂರ್ವದ ಸೂರ್ಯ, ಮುತ್ತೈದೆಯ ಹಣೆಯಲ್ಲಿರುವಂತಹ ಕುಂಕುಮದಂತೆ ಶೋಭಿಸಿದನು. ಅರ್ಥಾಲಂಕಾರದ ಮೂಲಕ ಈ ವಾಕ್ಯದ ಸೌಂದರ್ಯವನ್ನ ಹೆಚ್ಚಿಸಿದೀವಿ ಮಕ್ಕಳೇ. ಅಂದ್ರೆ ಇಲ್ಲಿ ನಿಮಗೆ ಅರ್ಥ ಆಗಿರುವ ರೀತಿಯಲ್ಲಿ ಕಾವ್ಯದ, ಪದ್ಯದ ಸೊಗಸನ್ನ, ಸೌಂದರ್ಯವನ್ನ ಶಬ್ದಗಳ ಅಥವಾ ಅರ್ಥಗಳ ಮೂಲಕ ಹೆಚ್ಚಿಸಿದ್ರೆ ಅದನ್ನ ಅಲಂಕಾರ ಅಂತ ಕರಿತೀವಿ. ಕನ್ನಡದಲ್ಲಿ 2 ರೀತಿಯ ಅಲಂಕಾರವನ್ನ ನೋಡ್ತೀವಿ ಮಕ್ಕಳೇ. ಕನ್ನಡದಲ್ಲಿ ಎಷ್ಟು ರೀತಿಯ ಅಲಂಕಾರವನ್ನ ನೋಡ್ತೀವಿ? 2 ರೀತಿಯ ಅಲಂಕಾರವನ್ನ ನೋಡ್ತೀವಿ.
ಒಂದು ಶಬ್ದಾಲಂಕಾರ, ಎರಡು ಅರ್ಥಾಲಂಕಾರ. ಒಂದು ಯಾವುದು? ಶಬ್ದಾಲಂಕಾರ, ಎರಡು ಅರ್ಥಾಲಂಕಾರ. ಒಂದು ಶಬ್ದಾಲಂಕಾರ, ಎರಡು ಅರ್ಥಾಲಂಕಾರ. ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಈ ದಿನದ ತರಗತಿಯಲ್ಲಿ ನಾವು ಅರ್ಥಾಲಂಕಾರವನ್ನ ಕುರಿತು ಪರಿಚಯಿಸಿಕೊಳ್ಳೋಣ ಮಕ್ಕಳೇ. ಅರ್ಥಾಲಂಕಾರ ಅಲ್ಲ, ಶಬ್ದಾಲಂಕಾರದ ಕುರಿತು. ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಶಬ್ದಗಳ ಮೂಲಕ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸಿದ್ರೆ ಅದನ್ನ ಏನಂತ ಕರಿತೀವಿ? ಶಬ್ದಾಲಂಕಾರ ಅಂತ ಕರಿತೀವಿ. ಅರ್ಥಗಳ ಮೂಲಕ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸಿದ್ರೆ ಏನಂತ ಕರಿತೀವಿ? ಅರ್ಥಾಲಂಕಾರ ಅಂತ ಕರಿತೀವಿ. ಈ ದಿನದ ತರಗತಿಯಲ್ಲಿ ಶಬ್ದಾಲಂಕಾರವನ್ನ ಕುರಿತು ಚರ್ಚಿಸೋಣ. ಶಬ್ದಾಲಂಕಾರದಲ್ಲಿ ಮತ್ತೆ 3 ವಿಧಗಳು ಬರ್ತವೆ ಮಕ್ಕಳೇ. ಒಂದು ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಯಾವ್ಯಾವ ಹೇಳ್ರಿ? ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಅನುಪ್ರಾಸ, ಪ್ರಾಸ ಅಂದ್ರೆ ನಿಮಗೆ ಗೊತ್ತು ಮಕ್ಕಳೇ, ಒಂದೇ ರೀತಿಯ ವ್ಯಂಜನಗಳು ಪದ್ಯದ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಬಂದ್ರೆ ಅದನ್ನು ನಾವು ಪ್ರಾಸ ಅಂತ ಕರಿತೀವಿ. ಪದ್ಯದ ಮೊದಲು ಬಂದ್ರೆ ಆದಿಪ್ರಾಸ ಅಂತ ಕರಿತೀವಿ, ಮಧ್ಯದಲ್ಲಿ ಬಂದ್ರೆ ಮಧ್ಯಪ್ರಾಸ ಅಂತ ಕರಿತೀವಿ, ಅಂತ್ಯದಲ್ಲಿ ಬಂದ್ರೆ ಅನುಪ್ರಾಸ ಅಂತ್ಯಪ್ರಾಸ ಅಂತಂದು ಕರಿತೀವಿ. ಇಲ್ಲಿ ಅನುಪ್ರಾಸ, ಅನುಪ್ರಾಸ ಅಂದ್ರೆ ಅನು ಅಂತಂದ್ರೆ ಮತ್ತೆ ಮತ್ತೆ ತಿರುಗಿ ತಿರುಗಿ ಅಥವಾ ಹಿಂಬಾಲಿಸದ್ದು, ಒಂದ್ರ ಹಿಂದೆ ಬರುವಂತದ್ದನ್ನ ಅನು ಅಂತ ಕರಿತೀವಿ. ಅನುಪ್ರಾಸ ಅಂದ್ರೆ ಒಂದರ ಹಿಂದೆ ಮತ್ತೆ ಮತ್ತೆ ವ್ಯಂಜನ ಬಂದ್ರೆ, ಒಂದು ಅಥವಾ ಎರಡು ವ್ಯಂಜನಗಳು ಒಂದರ ಹಿಂದೆ ಮತ್ತೆ ಮತ್ತೆ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ? ಅನುಪ್ರಾಸ ಅಂತ ಕರಿತೀವಿ. ಅನುಪ್ರಾಸದಲ್ಲಿ 2 ರೀತಿಯ ಅನುಪ್ರಾಸವನ್ನು ನೋಡಬಹುದು. ಒಂದು ವೃತ್ಯಾನುಪ್ರಾಸ, ಛೇಕಾನುಪ್ರಾಸ. ಒಂದು ಯಾವುದು? ವೃತ್ಯಾನುಪ್ರಾಸ, ಛೇಕಾನುಪ್ರಾಸ. ವೃತ್ಯಾನುಪ್ರಾಸ ಅಂದ್ರೆ ವೃತ್ಯಾನುಪ್ರಾಸ ಒಂದರ ನಂತರ ಒಂದೊಂದು, ಒಂದು ಅಥವಾ ಎರಡು ವ್ಯಂಜನಗಳು ಒಂದರ ನಂತರ ಒಂದೊಂದು ಮತ್ತೆ ಮತ್ತೆ ಪುನರಾವರ್ತನೆಯಾದ್ರೆ ಅದನ್ನ ನಾವೇನಂತ ಕರಿತೀವಿ? ವೃತ್ತಾನುಪ್ರಾಸ ಅಂತಂದು ಕರಿತೀವಿ. ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ. ಇಲ್ಲಿ ನೋಡಿ ಮಕ್ಕಳೇ, ವೃತ್ತಾನುಪ್ರಾಸಕ್ಕೆ ಉದಾಹರಣೆ ಅಂದ್ರೆ ಒಂದರ ಹಿಂದೆ ಮತ್ತೆ ಮತ್ತೆ ಒಂದೇ ರೀತಿಯ ವ್ಯಂಜನಗಳು ಬರುವಂತದ್ದನ್ನ ನಾವು ವೃತ್ತಾನುಪ್ರಾಸ ಅಂತ ಕರಿತೀವಿ. ಕೆಲವೊಂದು ಸಂದರ್ಭದಲ್ಲಿ ಒಂದು ವ್ಯಂಜನ ಬರ್ಬೋದು, ಕೆಲವೊಂದು ಸಂದರ್ಭದಲ್ಲಿ 2 ವ್ಯಂಜನ ಬರ್ಬೋದು. ಒಂದರ ಹಿಂದೆ ಮತ್ತೊಂದರಂತೆ ಮತ್ತೆ ಮತ್ತೆ ವ್ಯಂಜನಾಕ್ಷರಗಳು ಪುನರಾವರ್ತನೆಯಾದ್ರೆ ಅದನ್ನೇ ಏನಂತ ಕರಿತೀವಿ ನಾವು? ವೃತ್ತಾನುಪ್ರಾಸ. ವೃತ್ತ ಅಂದ್ರೆ ಗೊತ್ತಾಗುತ್ತಲ್ಲ ಮಕ್ಕಳೇ, ವೃತ್ತಾನುಪ್ರಾಸ ಅಂತ ಕರಿತೀವಿ. ತುಪ್ಪದ ಮಾತಿಗೆ ಪ, ತುಪ್ಪದ ಮಾತಿಗೆ ಒಪ್ಪಿಕೊಂಡು ಪ, ತಿಪ್ಪೆ ಪಾಲಾದ ಪ, ಪ ವ್ಯಂಜನ ಇಲ್ಲಿ 3 ಹತ್ತಿರ ಇರುವಂತದ್ದನ್ನ ನಾವು ನೋಡಬಹುದು. ಪ ವ್ಯಂಜನ, ಪ ವ್ಯಂಜನ, ಪ ವ್ಯಂಜನ. ಇಲ್ಲಿ ನೋಡಿ ಮಕ್ಕಳೇ, ನೆಕ್ಸ್ಟ್ ಛೇಕಾನುಪ್ರಾಸ. ಮುಂದಿನದು ಛೇಕಾನುಪ್ರಾಸ. ಛೇಕಾನುಪ್ರಾಸ ಅಂದ್ರೆ 2 ವ್ಯಂಜನಗಳು ಒಂದರ ಹಿಂದೆ ಮತ್ತೊಂದು ಬಂದರೆ, ಒಂದರ ನಂತರ ಮತ್ತೊಂದು ಬಂದರೆ, ಒಂದರ ನಂತರ ಮತ್ತೊಂದು ವ್ಯಂಜನ ಬಂದರೆ, 2 ವ್ಯಂಜನಗಳು ಒಂದರ ನಂತರ ಮತ್ತೆ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ? ಛೇಕಾನುಪ್ರಾಸ ಅಂತ ಕರಿತೀವಿ. 2 ವ್ಯಂಜನಗಳು ಒಂದರ ನಂತರ ಮತ್ತೆ ಬಂದ್ರೆ ಅದನ್ನ ಛೇಕಾನುಪ್ರಾಸ ಅಂತ ಕರಿತೀವಿ. ಉದಾಹರಣೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ಅನುಪ್ರಾಸ ನಿಮಗೆ ಅರ್ಥ ಆಗಿದೆಯಲ್ವಾ ಮಕ್ಕಳೇ? ಮುಂದಿನ ವ್ಯಾಕರಣಾಂಶವನ್ನು ನೋಡೋಣ. ಯಮಕ. ಯಮಕದಲ್ಲಿ ಮಕ್ಕಳೇ 3 ವ್ಯಂಜನಾಕ್ಷರಗಳು, 3 ಅಕ್ಷರಗಳಿರುವಂತಹ ಪದ, 3 ಅಕ್ಷರಗಳು, 3 ವ್ಯಂಜನಾಕ್ಷರಗಳು ಇರುವಂತಹ ಪದ, 3 ವ್ಯಂಜನಾಕ್ಷರಗಳು ಇರುವಂತಹ ಪದ ಮತ್ತೆ ಮತ್ತೆ ಪುನರಾವರ್ತನೆಯಾದ್ರೆ ಅದನ್ನ ನಾವು ಏನಂತ ಕರಿತೀವಿ? ಯಮಕ ಅಂತಂದು ಕರಿತೀವಿ ಮಕ್ಕಳೇ.
ಮೂರು ಅಕ್ಷರಗಳು ವ್ಯಂಜನಾಕ್ಷರಗಳು, ಮೂರು ವ್ಯಂಜನಾಕ್ಷರಗಳು ಇರುವಂತಹ ಪದ ಮತ್ತೆ ಮತ್ತೆ ಪುನರಾವರ್ತನೆಯಾದ್ರೆ ಅದನ್ನ ಏನಂತ ಕರಿತೀವಿ ನಾವು? ಯಮಕ ಅಂತಂದು ಕರಿತೀವಿ. ಉದಾಹರಣೆ, ಅಲ್ಲಿಗಲ್ಲಿಗೆ ಬೆಳೆದ ಮೆಳೆಗಳಿಂದೆ. ಅಲ್ಲಿಗಲ್ಲಿಗೆ ವನಸ್ಥಳಗಳಿಂ ಕೊಳಗಳಿಂದೆ. ಅಲ್ಲಿಗಲ್ಲಿಗೆ ರನ್ನ ದೆರೆಗಳಿಂ ಕೆರೆಗಳಿಂ ಪರಿಕಾರಗಳಿಂದೆ. ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ಅಲ್ಲಿಗಲ್ಲಿಗೆ ಅಂದ್ರೆ ಮೂರು ವ್ಯಂಜನಾಕ್ಷರಗಳು ಇರುವಂತಹ ಪದ ಪುನರಾವರ್ತನೆಯಾಗಿದೆ ಈ ಪದ್ಯದಲ್ಲಿ. ಆದ್ದರಿಂದ ಇದನ್ನ ಎಂತ ಅಲಂಕಾರ ಅಂತ ಕರಿತೀವಿ? ಯಮಕ ಅಂತಂದು ನಾವು ಕರಿತೀವಿ. ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ಅಲ್ಲಿಗಲ್ಲಿಗೆ ಬೆಳೆದ ಬೆಳೆಗಳಿಂದ ಮೆಳೆಗಳಿಂದೆ. ಇದು ಅಲ್ಲಿ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ನಲ್ಲಿ ಆ ತಗೊಂತೀವಿ ನಾವು. ಅಲ್ಲಿಗಲ್ಲಿಗೆ ವನಸ್ಥಳಗಳಿಂ ಕೊಳಗಳಿಂದೆ. ಮತ್ತೆ ಆ ಕಡೆ ಹೋಗುತ್ತೆ. ಇಲ್ಲಿ ಆ ತಗೊಂತೀವಿ ದಾನಲ್ಲಿ. ಅಲ್ಲಿಗಲ್ಲಿಗೆ ರನ್ನ ತೆರೆಗಳಿಂ ಕೆರೆಗಳಿಂ ಪರಿಕಾರಗಳಿಂದೆ. ಇಲ್ಲಿ ಅಲ್ಲಿಗಲ್ಲಿಗೆ ಎನ್ನುವಂತಹ ವ್ಯಂಜನಾಕ್ಷರದ ಮೂರು ವ್ಯಂಜನಾಕ್ಷರದ ಪದಗಳು ಮತ್ತೆ ಮತ್ತೆ ಪುನರಾವರ್ತನೆಯಾಗಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಮಕ್ಕಳೇ? ಯಮಕ ಅಂತಂದು ಕರಿತೀವಿ. ಇದು ಅರ್ಥ ಇದೆಯಲ್ವಾ ಮಕ್ಕಳೇ? ಮುಂದಿನ ವ್ಯಾಕರಣಾಂಶವನ್ನು ನೋಡೋಣ. ಚಿತ್ರಕವಿತ್ವ. ಉದಾಹರಣೆ, ಚಿತ್ರಕವಿತ್ವ ಇದು ಯಾವ ಅಲಂಕಾರದಲ್ಲಿ ಬರ್ತಿರುವಂತದ್ದು? ಶಬ್ದಾಲಂಕಾರದಲ್ಲಿ ಬರ್ತಾ ಇರುವಂತದ್ದು. ಶಬ್ದಾಲಂಕಾರದಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಎನ್ನುವಂತಹ ಮೂರು ವಿಧಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಅನುಪ್ರಾಸದಲ್ಲಿ ವೃತ್ತಾನುಪ್ರಾಸ, ಛೇಕಾನುಪ್ರಾಸ, ಎರಡನೇದು ಯಾವುದು? ಯಮಕ, ಮೂರನೇದು ಯಾವುದು? ಚಿತ್ರಕವಿತ್ವ. ಚಿತ್ರಕವಿತ್ವ ಅಂತಂದ್ರೆ ಅದು ಕವಿಯ ಒಂದು ಪ್ರೌಢಿಮೆ ಮತ್ತು ಕವಿಯ ಒಂದು ಪ್ರತಿಭೆಯಿಂದ ಒಂದೆರಡು ಅಕ್ಷರಗಳನ್ನ ತೆಗೆದುಕೊಂಡು ಅದರಲ್ಲಿ ಪದ್ಯ ರಚನೆಯನ್ನ ಮಾಡುವಂತಹ ಕವಿಯ ಪ್ರೌಢಿಮೆಯನ್ನ ನಾವು ಏನಂತ ಕರಿತೀವಿ? ಚಿತ್ರಕವಿತ್ವ ಅಂತಂದು ಕರಿತೀವಿ. ಈ ದ್ವಿಅಕ್ಷರ, ತ್ರಯಾಕ್ಷರ, ಮುಜರಬಂಧ, ಹಾರಬಂಧ, ನಿರೋಷ್ಟ, ತಾಲವ್ಯ ಇವೆಲ್ಲವುಗಳು ಕೂಡ ಈ ಚಿತ್ರಕವಿತ್ವದಲ್ಲಿ ಬರುವಂತಹ ವ್ಯಾಕರಣಾಂಶಗಳು. ಇಲ್ಲಿ ನೋಡಿ ಮಕ್ಕಳೇ, ಚಿತ್ರಕವಿತ್ವ ಈ ಅಲಂಕಾರಕ್ಕೆ ಉದಾಹರಣೆಯನ್ನ ನಾವು ನೋಡೋದಾದ್ರೆ ಇಲ್ಲಿ ತೆಗೆದುಕೊಂಡಿರುವಂತಹ ಒಂದೇ ಒಂದು ಅಕ್ಷರದಲ್ಲಿ ಕವಿ ತನ್ನ ಕಾವ್ಯ ಪ್ರೌಢಿಮೆಯನ್ನ, ತನ್ನ ಪ್ರತಿಭೆಯನ್ನ ತೋರಿಸಿರುವಂತದ್ದನ್ನ ನಾವು ನೋಡಬಹುದು. ಅನ್ನುವಂತಹ ಒಂದೇ ಅಕ್ಷರದಲ್ಲಿ ನನ್ನ ನೀನೇ ನನ್ನು, ನನ್ನ ನೀನೇ ನನ್ನು ಇದಷ್ಟು ಕೂಡ ಒಂದೇ ಪದ. ನನ್ನ ನೀನೇ ನನ್ನು, ನಿನ್ನ ನಾನೇ ನನ್ನೆ. ನನ್ನ ನೀನೇ ನನ್ನು, ನಿನ್ನ ನಾನು ಏನನ್ನೇ. ಅರ್ಥ ಆಗ್ತೈತಲ್ಲ ಮಕ್ಕಳೇ? ಎಷ್ಟೋ ಪದಗಳನ್ನ ಸೇರಿಸಿ ಹೇಳಬಹುದಾದಂತಹ ಅರ್ಥವನ್ನ ಕೊಡುವಂತಹ ವಾಕ್ಯಗಳನ್ನ ಕವಿ ಒಂದೇ ಅಕ್ಷರದಲ್ಲಿ ತನ್ನ ಪ್ರೌಢಿಮೆಯನ್ನ ಮೆರೆದಿರೋದನ್ನ ನೋಡಬಹುದು. ನನ್ನ ನೀನೇ ನನ್ನು, ನಿನ್ನ ನಾನೇ ನನ್ನೆ. ನನ್ನನ್ನ ನೀನ್ ಏನ್ ಬೇಕಾದ್ರೂ ಅನ್ನು, ನಿನ್ನನ್ನ ನಾನು ಏನು ಅನ್ನೋದಿಲ್ಲ ಅನ್ನುವಂತಹ ಒಂದು ಅತ್ಯಂತ ಒಳ್ಳೆಯ ವಿಷಯವನ್ನ ಎಷ್ಟೊಂದು ಪದಗಳಲ್ಲಿ ಹೇಳಬಹುದಾದಂತಹ, ಎಷ್ಟೊಂದು ಪುಟಗಟ್ಟಲೆ ಹೇಳಬಹುದಾದಂಥದ್ದನ್ನ ಕವಿ ಎರಡೇ ಪದದಲ್ಲಿ ಹೇಳಿರುವಂಥದ್ದನ್ನ ನೋಡಬಹುದು. ಒಂದೇ ಅಕ್ಷರವನ್ನ ಬಳಸಿ ಎರಡೇ ಪದದಲ್ಲಿ ಹೇಳಿರುವಂಥದ್ದನ್ನ ನಾವು ನೋಡಬಹುದು. ಅಂದ್ರೆ ಮುಂದಿನ ತರಗತಿಯಲ್ಲಿ ನಾವು ಅರ್ಥಾಲಂಕಾರಗಳನ್ನ ಅಭ್ಯಾಸ ಮಾಡೋಣ ಮಕ್ಕಳೇ.
ಈಗ 10ನೇ ತರಗತಿ ಪುಸ್ತಕದಲ್ಲಿ ಇರುವಂತಹ ಶಬ್ದಾಲಂಕಾರ ಉದಾಹರಣೆಗಳನ್ನ ನೋಡೋಣ. ವಿದ್ಯಾರ್ಥಿಗಳೇ, 10ನೇ ತರಗತಿಯಲ್ಲಿ ಹಸಿರು ಪದ್ಯದಲ್ಲಿ ಇರುವಂತಹ ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ಅಧ್ಯಯನ ಮಾಡೋಣ. ಅಲಂಕಾರ. ಅಲಂಕಾರ ಎಂದರೆ ಸೌಂದರ್ಯವನ್ನು ಹೆಚ್ಚಿಸುವಂತಹ ಸಾಧನ. ಆವಾಗಲೇ ವಿವರಿಸುವಾಗ ನಾನು ಹೇಳಿದೆ ಅಲಂಕಾರ ಅಂದರೆ ಏನು? ಸೌಂದರ್ಯವನ್ನು ಹೆಚ್ಚಿಸುವಂತಹ ಸಾಧನ. ಮಾನವ ತನ್ನ ದೇಹದ ಸೌಂದರ್ಯವನ್ನು ಹೆಚ್ಚಿಸಲು ಅಲಂಕಾರ ಮಾಡಿಕೊಳ್ಳುವಂತೆ ತಾನು ಆಡುವ ಮಾತಿಗೂ ರಚಿಸುವ ಸಾಹಿತ್ಯಕ್ಕೂ ಅಲಂಕಾರವನ್ನು ಮಾಡುತ್ತಾನೆ. ಮನುಷ್ಯ ತನ್ನ ದೇಹವನ್ನು, ಅರ್ಥ ಆಗ್ತಿದೆಯಲ್ಲಕ್ಕಂತ ಮಕ್ಕಳೇ, ತನ್ನ ದೇಹವನ್ನು, ತನ್ನ ದೇಹದ ಸೌಂದರ್ಯವನ್ನು ಹೆಚ್ಚಿಸಿಕೊಂಡು, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸಿಗೋಸ್ಕರ, ಸೆಲ್ಫ್ ರೆಸ್ಪೆಕ್ಟಿಗೋಸ್ಕರ, ಒಂದು ರೀತಿಯ ಸ್ವಂತ ತನ್ನನ್ನೇ ತಾನು ಸ್ವಚ್ಛವಾಗಿಟ್ಕೊಳ್ಳೋದು ಅಥವಾ ತನ್ನನ್ನೇ ತಾನು ಇಷ್ಟಪಡುವಂಥದ್ದು, ಈ ರೀತಿಯಾಗಿ ತನ್ನನ್ನು ತಾನು ಇಷ್ಟಪಡೋದಕ್ಕೋಸ್ಕರ ಮನುಷ್ಯ ತನ್ನ ದೇಹದ ಸೌಂದರ್ಯವನ್ನು ತಾನೇ ಹೆಚ್ಚಿಸಿಕೊಳ್ಳಲು, ತಾನು ಆಡುವ ಹೆಚ್ಚಿಸಿಕೊಳ್ಳಲು ಅಲಂಕಾರ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ತಾನು ಆಡುವ ಮಾತಿಗೂ ರಚಿಸುವ ಸಾಹಿತ್ಯಕ್ಕೂ ಅಲಂಕಾರವನ್ನು ಮಾಡ್ತಾನೆ. ಮನುಷ್ಯ ಏನು ಮಾಡ್ತಾನೆ? ತಾನು ಆಡುವಂತಹ ಮಾತಿಗೂ, ನಾವು ಆಡ್ತಾ ಇರುವಂತಹ ಮಾತಿಗೂ ಮತ್ತು ನಾವು ರಚಿಸುವಂತಹ ಸಾಹಿತ್ಯಕ್ಕೂ ಕೂಡ ನಾವೇನು ಮಾಡ್ತೀವಿ? ಅಲಂಕಾರವನ್ನು ಮಾಡ್ತೀವಿ. ಉದಾಹರಣೆಗೆ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದನು ಎಂದು ಹೇಳುವ ಬದಲಿಗೆ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು ಎಂದು ಹೇಳಿದಾಗ ಮಾತಿನ ಸೌಂದರ್ಯ ಹೆಚ್ಚುತ್ತದೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದನು ಒಂದು ಸಾಮಾನ್ಯವಾದಂತಹ ವಾಕ್ಯ. ಅದನ್ನು ತುಂಬ ಸಿಂಗರಿಸಿ ಅಲಂಕಾರವನ್ನು ಮಾಡಿ ಹೇಳಿದರೆ, ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು, ಮೂಡಿದಂತಹ ಅಂದರೆ ಪೂರ್ವ ದಿಕ್ಕಿನಲ್ಲಿ ಬೆಳಗ್ಗೆ ಹುಟ್ಟಿದಂತಹ ಸೂರ್ಯ ಮುತ್ತೈದೆಯ ಹಣೆಯಲ್ಲಿರುವಂತಹ, ಮುತ್ತೈದೆ ಅಂತಂದರೆ ಯಾರು ಅಂತ ಗೊತ್ತಾಗುತ್ತಲ್ಲ ಮಕ್ಕಳೇ? ಮುತ್ತೈದೆಯ ಹಣೆಯಲ್ಲಿರುವಂತಹ ಕುಂಕುಮದಂತೆ ಕಂಡನು ಎಂದು ಹೇಳಿದಾಗ ಮಾತಿನ ಸೌಂದರ್ಯ ಏನು ಮಾಡುತ್ತೆ? ಹೆಚ್ಚಾಗುತ್ತೆ. ಅಲಂಕಾರದಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ ಎಂದು 2 ವಿಭಾಗಗಳನ್ನು ನಾವು ನೋಡಬಹುದು. ಶಬ್ದ ಅಥವಾ ಪದಗಳ ಜೋಡಣೆಯ ಮೂಲಕ ಕಾವ್ಯ ಅಥವಾ ಮಾತಿನ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ಶಬ್ದಾಲಂಕಾರ ಎಂದು ಕರೆಯುತ್ತೇವೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಶಬ್ದ ಅಥವಾ ಪದಗಳ ಜೋಡಣೆಯ ಮೂಲಕ, ಶಬ್ದ ಅಥವಾ ಪದಗಳ ಜೋಡಣೆಯ ಮೂಲಕ ಕಾವ್ಯ ಅಥವಾ ಮಾತಿನ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಶಬ್ದಾಲಂಕಾರ ಅಂತ ಕರಿತೀವಿ. ಶಬ್ದ ಮತ್ತು ಪದಗಳ ಜೋಡಣೆಯ ಮೂಲಕ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಏನಂತ ಕರಿತೀವಿ? ಶಬ್ದಾಲಂಕಾರ ಅಂತಂದು ಕರಿತೀವಿ. ಪದಗಳ ಅರ್ಥ ಚಮತ್ಕಾರದಿಂದ, ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಅಥವಾ ಅರ್ಥದ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ನಾವೇನಂತ ಕರಿತೀವಿ? ಅರ್ಥಾಲಂಕಾರ ಎಂದು ಕರೆಯುತ್ತೇವೆ. ಇದು ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಪದಗಳ ಅರ್ಥ ಚಮತ್ಕಾರದಿಂದ, ಶಬ್ದಾಲಂಕಾರ ಅಂದರೆ ಶಬ್ದ ಮತ್ತು ಪದಗಳ ಜೋಡಣೆ, ಇಲ್ಲಿ ಅರ್ಥಾಲಂಕಾರ ಅಂದರೆ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಅರ್ಥದ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ಅರ್ಥಾಲಂಕಾರ ಅಂತ ಕರಿತೀವಿ. ಇಲ್ಲಿ ಮಕ್ಕಳೇ, ಶಬ್ದಾಲಂಕಾರದಲ್ಲಿ ನಾವು
ನಾವು ಆಗಲೇ ನಾನು ಕಪ್ಪು ಹಲಗೆಯ ಮೇಲೆ ವಿವರಿಸಿದಂತೆ 3 ಭಾಗಗಳನ್ನು ನಾವು ನೋಡಬಹುದು. ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಎಂದು 3 ವಿಭಾಗಗಳನ್ನು ನೋಡಬಹುದು. ಅದರಲ್ಲಿ ಅನುಪ್ರಾಸದಲ್ಲಿ ವೃತ್ತಾನುಪ್ರಾಸ ಮತ್ತು ಛೇಕಾನುಪ್ರಾಸ ಎಂದು ಮತ್ತೆ 2 ಭಾಗಗಳನ್ನು ನಾವು ವಿಭಾಗಿಸ್ತೀವಿ. ವೃತ್ತಾನುಪ್ರಾಸ, ಇಲ್ಲಿ ವೃತ್ತಾನುಪ್ರಾಸ ಅಂದರೆ 1 ಅಥವಾ 2 ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ, ಅಂದರೆ ಪುನರಾವರ್ತನೆಗೊಂಡರೆ ಅದನ್ನು ವೃತ್ತಾನುಪ್ರಾಸ ಎಂದು ಕರೆಯುತ್ತೇವೆ. ಆಗಲೇ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ ಮಕ್ಕಳೇ ನಾನು ಬೋರ್ಡ್ ಮೇಲೆ ಪಾಠ ಮಾಡುವಾಗ. 1 ಅಥವಾ 2 ವ್ಯಂಜನಾಕ್ಷರಗಳು ಅಂದ್ರೆ ಗೊತ್ತಾಗುತ್ತಲ್ಲ ಮಕ್ಕಳೇ, 1 ಅಥವಾ 2 ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ, ಅಂದರೆ ಪುನರಾವರ್ತನೆ ಅಂದ್ರೆ ಗೊತ್ತಾಗುತ್ತಲ್ಲ ಮಕ್ಕಳೇ, ಮತ್ತೆ ಮತ್ತೆ ರಿಪೀಟ್ ಆದರೆ ಅದನ್ನು ವೃತ್ತಾನುಪ್ರಾಸ ಅಂತಂದು ಕರಿತೀವಿ. ಉದಾಹರಣೆಗೆ, ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಇಲ್ಲಿ ಎ ಇರ್ಬೋದು, ಳ ಇರ್ಬೋದು, ಗ ಇರ್ಬೋದು, ಇವೇನಾಗಿದ್ದಾವೆ ಮತ್ತೆ ಮತ್ತೆ ಪುನರಾವರ್ತನೆಯಾಗಿದ್ದಾವೆ. ವಿಶೇಷವಾಗಿ ಳ ಪುನರಾವರ್ತನೆಯಾಗಿರೋದನ್ನು ನಾವು ನೋಡಬಹುದು. ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? 1 ಅಥವಾ 2 ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ, ಈ ಪದವನ್ನು ಸರಿಯಾಗಿ ನೆನ್ಪಿಟ್ಕೊಳ್ರಿ ಮಕ್ಕಳೇ, ಇದು ಎಂತಹ ಪದ? ದ್ವಿರುಕ್ತಿ ಪದ. ಈ ಮತ್ತೆ ಮತ್ತೆ ಬಂದರೆ, ಪುನರಾವರ್ತನೆಗೊಂಡರೆ ಅದನ್ನು ಏನಂತ ಕರಿತೀವಿ ನಾವು? ವೃತ್ತಾನುಪ್ರಾಸ ಅಂತಂದು ಕರಿತೀವಿ. ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಆವಾಗಲೇ ನಾನು ಉದಾಹರಣೆಯನ್ನು ಕಪ್ಪು ಹಲಗೆಯ ಮೇಲೆ ಬರೆದಿದ್ದು ಯಾವ್ದು ಹೇಳ್ರಿ? ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ. ಅಲ್ಲಿ ಪ ಅನ್ನುವಂತಹ ವ್ಯಂಜನಾಕ್ಷರ ಬಂದಿತ್ತು, ಇಲ್ಲಿ ಳ ಮತ್ತು ಗ ಎನ್ನುವಂತಹ ವ್ಯಂಜನಾಕ್ಷರಗಳು ಬಂದಿದ್ದಾವೆ. ಛೇಕಾನುಪ್ರಾಸವನ್ನು ನೋಡೋಣ ಮಕ್ಕಳೇ. ಛೇಕಾನುಪ್ರಾಸ, 2 ವ್ಯಂಜನಗಳು ಪುನರಾವರ್ತನೆಗೊಂಡರೆ ಅದನ್ನು ಛೇಕಾನುಪ್ರಾಸ ಎನ್ನುತ್ತಾರೆ. 2 ವ್ಯಂಜನಗಳು, ಒಂದೊಂದಲ್ಲ, 2 ವ್ಯಂಜನಗಳು, ಕ ಇಂದ ಳವರೆಗಿನ 34 ವ್ಯಂಜನಗಳು. 2 ವ್ಯಂಜನಗಳು ಪುನರಾವರ್ತನೆಗೊಂಡರೆ ಅದನ್ನು ಛೇಕಾನುಪ್ರಾಸ ಅಂತಂದು ಕರಿತೀವಿ ಮಕ್ಕಳೇ. ಕೆಲದೋಳ್ ಪುಳಿಯಿಂದಿರೆ ಪೆರ್ಪುಲಿ ಬಂದೊಡಂ ಅಂಜನಳ್ಕ ನೋಡನೋಡಂ ಚಲದಿಂ ಕಾಡಂ ಸಲೆ ಪಸಿವಂ ಮರೆದು ತಣಿದು ಬೇಡಂ. ಈ ಪದ್ಯದಲ್ಲಿ ಬಂದಿರುವಂತಹ ನೋಡನೋಡಂ, ಕಾಡಂ, ಬೇಡಂ ಎನ್ನುವಂತಹ ಪದ್ಯದಲ್ಲಿ ಬಂದಿರುವಂತಹ ವ್ಯಂಜನಾಕ್ಷರಗಳು ಛೇಕಾನುಪ್ರಾಸಕ್ಕೆ ಉದಾಹರಣೆ ಆಗ್ತವೆ ಮಕ್ಕಳೇ. ಮುಂದಿನ ವ್ಯಾಕರಣ ಅಂಶವನ್ನು ನೋಡೋಣ. ಯಮಕ 3 ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವಾಗಲಿ ಪದಭಾಗವಾಗಲಿ ಒಂದು ಪದ್ಯದ ಆದಿ, ಮಧ್ಯೆ ಅಥವಾ ಅಂತ್ಯದಲ್ಲಿ ನಿಯತವಾಗಿ ಪುನಃ ಬಂದರೆ ಅದು ಯಮಕ ಅಲಂಕಾರ. ಏನು ಹೇಳ್ರಿ ಮಕ್ಕಳೇ?
3 ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವಾಗಲಿ, 3 ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವಾಗಲಿ, ಪದ ಭಾಗವಾಗಲಿ, ಒಂದು ಪದ್ಯದ ಆದಿ ಅಂದರೆ ಮೊದಲು, ಮಧ್ಯೆ ಅಥವಾ ಅಂತ್ಯ, ಕೊನೆಯಲ್ಲಿ ನಿಯತವಾಗಿ ಅಂದರೆ ಮತ್ತೆ ಪುನರಾವರ್ತಿತವಾಗಿದ್ದರೆ, ಪುನಃ ಬಂದರೆ ಅದು ಯಮಕಾಲಂಕಾರ ಎನಿಸುವುದು. ಮಕ್ಕಳೇ, ಯಮಕಾಲಂಕಾರಕ್ಕೆ ಉದಾಹರಣೆಯ ಪದ್ಯವನ್ನು ನೋಡೋಣ. ಅಮಲ್ಗಳ್ ನಯ ವಿಕ್ರಮ ಗುಣದ ಅಮಲ್ಗಳ್ ನೃಪಶಾಸ್ತ್ರ ಪರಿಣಿತ ರವರಂ ಸಮರದೊಳಗೆ ಅಗ್ರಶೌರ್ಯಂ ಸಮರಸ ಸಂಪನ್ನನು ಆವನು ಉದಾರನಪ್ಪನ್. ಈ ಪದ್ಯ ಭಾಗದಲ್ಲಿ ಮಕ್ಕಳೇ ಅಮಲ್ಗಳ್ ಸಮರ ಈ 3 ಪದಗಳು ಒಂದೇ ರೀತಿಯ ವ್ಯಂಜನಗಳನ್ನು ಒಂದೇ ರೀತಿಯ ವ್ಯಂಜನಗಳನ್ನು ಇರೋವಂಥದ್ದನ್ನು ನಾವು ನೋಡಬಹುದು ಮಕ್ಕಳೇ. ಅಮಲ್ಗಳ್ ಸಮರ ಅಂದರೆ ಇಲ್ಲಿ ಈ 4 ಸಾಲುಗಳಲ್ಲಿ ಒಂದೇ ರೀತಿಯ ವ್ಯಂಜನ ಇರುವಂತಹ ಪದ ಪುನರಾವರ್ತನೆಯಾಗಿರುವಂಥದ್ದನ್ನು ನಾವು ನೋಡಬಹುದು ಮಕ್ಕಳೇ. ಚಿತ್ರಕವಿತ್ವ ಪ್ರೌಢ ಪಂಡಿತ ಕವಿಗಳು ತಮ್ಮ ಬುದ್ಧಿ ಕೌಶಲದಿಂದ ವೈಚಿತ್ರ್ಯಪೂರ್ಣವಾಗಿ ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಪದ್ಯ ರಚಿಸುತ್ತಾರೆ. ಇದಕ್ಕೆ ಚಿತ್ರಕವಿತ್ವ ಅಥವಾ ಬಂಧ ಎಂದು ಹೆಸರು. ಇದರಲ್ಲಿ ನಿರೋಸ್ಕ್ಯ, ತಾಲವ್ಯ, ಏಕಾಕ್ಷರ, ದ್ವ್ಯಾಕ್ಷರ, ತ್ರಯಾಕ್ಷರ, ಹಾರಬಂಧ, ಮುರಜಬಂಧ ಇತ್ಯಾದಿ ಪ್ರಕಾರಗಳನ್ನು ನಾವು ನೋಡಬಹುದು. ಚಿತ್ರಕವಿತ್ವ ಅಂದರೆ ಏನು ಹೇಳ್ರಿ ಮಕ್ಕಳೇ? ಪ್ರೌಢ ಪಂಡಿತ ಕವಿಗಳು ತಮ್ಮ ಬುದ್ಧಿ ಕೌಶಲ್ಯದಿಂದ ವೈಚಿತ್ರ್ಯಪೂರ್ಣವಾಗಿ ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಪದ್ಯ ರಚಿಸ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ? ಚಿತ್ರಕವಿತ್ವ ಅಥವಾ ಬಂಧ ಅಂತ ಕರಿತೀವಿ ಮಕ್ಕಳೇ. ಈಗೊಂದು 5-6 ವರ್ಷಗಳ ಹಿಂದೆ ಈ ಅಲಂಕಾರವನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ರು ಮಕ್ಕಳೇ. ಹಂಗಾಗಿ ಇಲ್ಲಿ ವ್ಯಾಖ್ಯೆಯನ್ನು ನಾವು ನೆನ್ಪಿಟ್ಕೋಬೇಕು. ಪ್ರೌಢ ಪಂಡಿತ ಕವಿಗಳು ತಮ್ಮ ಬುದ್ಧಿ ಕೌಶಲದಿಂದ ವೈಚಿತ್ರ್ಯಪೂರ್ಣವಾಗಿ ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಪದ್ಯ ರಚಿಸ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ? ಚಿತ್ರಕವಿತ್ವ ಅಥವಾ ಬಂಧ ಎಂದು ಕರಿತೀವಿ. ಇದರಲ್ಲಿ ನಿರೋಷ್ಟ್ಯ, ತಾವಲ್ಯ, ಏಕಾಕ್ಷರ, ದ್ವಯಾಕ್ಷರ, ತ್ರಯಾಕ್ಷರ, ಹಾರಬಂಧ, ಮುರಜಬಂಧ ಇತ್ಯಾದಿ ಪ್ರಕಾರಗಳನ್ನು ನಾವು ನೋಡಬಹುದು ಮಕ್ಕಳೇ. ಪ್ರೀತಿಯ ವಿದ್ಯಾರ್ಥಿಗಳೇ, ಶಬ್ದಾಲಂಕಾರದ ವಿವರಣೆಯನ್ನು ನೋಡಿ ನಿಮಗೆ ಅರ್ಥ ಆಗಿದೆ ಅಂತಂದು ಭಾವಿಸ್ತಾ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಈ ದಿನದ ಗೃಹಪಾಠವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅಲಂಕಾರಗಳು ಬರುವಂತಹ ಸುಮಾರು 10 ವಾಕ್ಯಗಳನ್ನು ಬರೆಯಿರಿ. ಅದು ಅಲಂಕಾರ ಯಾವುದೇ ಇರಲಿ, ಅಂದರೆ ಶಬ್ದದ ಅಲಂಕಾರ, ಶಬ್ದದ ಸೌಂದರ್ಯ, ಅರ್ಥದ ಸೌಂದರ್ಯವನ್ನು ಹೆಚ್ಚಿಸಿಕೊಂಡಿರುವಂತಹ 10 ವಾಕ್ಯಗಳನ್ನು ಬರೆಯಿರಿ. ಅಲಂಕಾರಕ್ಕೆ ಉದಾಹರಣೆ ಆಗಬಲ್ಲ 10 ವಾಕ್ಯಗಳನ್ನು ಬರೆಯಿರಿ. ಗೃಹಪಾಠವನ್ನು ಇನ್ನೊಂದ್ಸರಿ ಹೇಳ್ತಿದ್ದೀನಿ. ಅಲಂಕಾರಕ್ಕೆ ಉದಾಹರಣೆಯಾಗಬಲ್ಲ 10 ವಾಕ್ಯಗಳನ್ನು ಬರೆಯಿರಿ. ಇದನ್ನು ಬರೆದು ನೀವು ನನ್ನ ವೈಯಕ್ತಿಕ ನಂಬರಿಗೆ ವಾಟ್ಸಪ್ ಮಾಡಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ನಿಮಗೆ ಅಲಂಕಾರಗಳು ಅರ್ಥ ಆಗಿದೆ ಅಂತಂದು ಭಾವಿಸ್ತಾ ಈ ದಿನದ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಈ ವಿಡಿಯೋ ಕ್ಲಾಸನ್ನು ನೋಡಿ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತೀರಾ, ಅರ್ಥೈಸ್ಕೊತೀರಾ ಅಂತ ಭಾವಿಸ್ತಾ ನಾನು ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.
ಎಲ್ಲರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಟಿಆರ್. ಇಂದಿನ ಅವಧಿಯ ವಿಷಯ ಅಲಂಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಮನುಷ್ಯ ಸ್ವಭಾವತಃ ಅಲಂಕಾರ ಪ್ರಿಯ. ಅಲಂಕಾರ ಅಂದ್ರೇನು ಅಂತ ಸರಳವಾಗಿ ನಾವು ನೋಡುವುದಾದ್ರೆ, ಇರುವಂತಹ ವಸ್ತು ಅಥವಾ ವ್ಯಕ್ತಿಯನ್ನ ತಿದ್ದಿ ತೀಡಿ ಅದರ ಸೌಂದರ್ಯವನ್ನು ಇಮ್ಮಡಿಗೊಳಿಸುವುದನ್ನು ನಾವು ಅಲಂಕಾರ ಎಂಬುದಾಗಿ ಕರೀತೇವೆ. ವಿಶೇಷವಾದಂತಹ ಕೇಶವಿನ್ಯಾಸದ ಮೂಲಕ ಅಥವಾ ಉತ್ತಮವಾದ ಉಡುಗೆ ತೊಡುಗೆ ಆಭರಣಗಳ ಮೂಲಕ ಸೌಂದರ್ಯವನ್ನ ಇಮ್ಮಡಿಗೊಳಿಸುವುದೇ ಅಲಂಕಾರ. ಹಾಗಾದ್ರೆ ಕಾವ್ಯದಲ್ಲಿ ಅಲಂಕಾರ ಅಂದ್ರೇನು ಎಂದು ಅರ್ಥೈಸಿಕೊಳ್ಳುವುದಾದ್ರೆ, ಅಥವಾ ಕವಿ ಈ ಅಲಂಕಾರವನ್ನ ತನ್ನ ಕಾವ್ಯದಲ್ಲಿ ಹೇಗೆ ಬಳಸ್ತಾನೆ ಎಂದು ನೋಡುವುದಾದ್ರೆ, ವಿಶೇಷವಾದಂತಹ ಅರ್ಥಗಳನ್ನು ನೀಡುವ ಪದಗಳನ್ನು ಬಳಸುವ ಮೂಲಕ ಅಥವಾ ವಿಶೇಷ ಶಬ್ದಗಳನ್ನು ಬಳಸುವ ಮೂಲಕ ಕಾವ್ಯದ ಸೌಂದರ್ಯವನ್ನ ಹೆಚ್ಚುಗೊಳಿಸಿದ್ರೆ, ಇಮ್ಮಡಿಗೊಳಿಸಿದರೆ ಅದನ್ನು ನಾವು ಅಲಂಕಾರ ಎಂಬುದಾಗಿ ಕರೀತೇವೆ. ಈ ಅಲಂಕಾರದಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಇಂದಿನ ಅವಧಿಯಲ್ಲಿ ನಾವು ಶಬ್ದಾಲಂಕಾರ ಅಂದ್ರೇನು ಹಾಗೂ ಅದರ ವಿಧಗಳು ಯಾವುವು ಈ ವಿಷಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಪ್ರಾರಂಭದಲ್ಲಿ ಶಬ್ದಾಲಂಕಾರ ಅಂದ್ರೇನು ಎಂದು ಅರ್ಥೈಸಿಕೊಳ್ಳುವುದಾದ್ರೆ, ಕಿವಿಗೆ ಇಂಪನ್ನು ನೀಡುವಂತಹ ಶಬ್ದಗಳ ಜೋಡಣೆಯ ಮೂಲಕ ಕಾವ್ಯದ ಸೌಂದರ್ಯವನ್ನ ಅಥವಾ ಸೊಗಸನ್ನ ಹೆಚ್ಚಿಸಿದ್ರೆ ಅದನ್ನು ನಾವು ಶಬ್ದಾಲಂಕಾರ ಎಂಬುದಾಗಿ ಕರಿತೇವೆ. ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನಮಗೆ ಆ ಶಬ್ದವನ್ನು ಕೇಳಿದಾಗ ಕಿವಿಗೆ ಇಂಪು ಅನ್ನಿಸ್ಬೇಕು, ಮನಸ್ಸಿಗೆ ಖುಷಿ ಕೊಡಬೇಕು. ಈ ರೀತಿಯಾದಂತಹ ಶಬ್ದಗಳ ಬಳಕೆಯಿಂದ ಕಾವ್ಯದ ಸೌಂದರ್ಯ ಜಾಸ್ತಿ ಆಗುವುದು. ಉದಾಹರಣೆಗೆ ಬೇಂದ್ರೆಯವರ ಒಂದು ಪದ್ಯವನ್ನು ತೆಗೆದುಕೊಳ್ತೇನೆ. ಕುರುಡು ಕಾಂಚಾಣ ಅನ್ನುವಂಥ ಪ್ರಸಿದ್ಧವಾದಂತಹ ಪದ್ಯ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಬಾಣಂತಿ ಎಲುಬಾಸ ಬಾಣಾದ ಬಿಡುಪಿನ ಕಾಣಾದ ಕಿರುಗೆಜ್ಜಿ ಕಾಲಾಗಾಯಿತ್ತು. ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡೆಯ ತಣ್ಣನ್ನೇ ಜೋಮಾಲೆ ಕೊರಳೊಳಗಿತ್ತು. ಈ ರೀತಿಯಲ್ಲಿ ಪದ್ಯ ಮುಂದುವರ್ಕೊಂಡು ಹೋಗುತ್ತೆ. ಇಲ್ಲಿ ಅವರು ಬರೆಸಿರುವಂತಹ ಪದಗಳು ನಮ್ಮ ಕಿವಿಗೆ ಬಹಳ ಇಂಪನ್ನು ಕೊಡುತ್ತೆ. ಆ ಮೂಲಕ ಕಾವ್ಯದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಿದೆ. ಹೀಗೆ ಕಿವಿಗೆ ಇಂಪು ನೀಡುವ ಶಬ್ದಗಳನ್ನು ಬಳಸಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದನ್ನು ನಾವು ಶಬ್ದಾಲಂಕಾರ ಎಂಬುದಾಗಿ ಕರಿತೇವೆ. ಆನಂತರದಲ್ಲಿ ಶಬ್ದಾಲಂಕಾರದಲ್ಲಿ 3 ವಿಧಗಳನ್ನು ನಾವು ಗುರುತಿಸ್ತೇವೆ. ಮೊದಲನೆಯದು ಅನುಪ್ರಾಸ, ಆನಂತರ ಯಮಕ, ಮೂರನೆಯದು ಚಿತ್ರಕವಿತ್ವ ಅಥವಾ ಬಂಧ ಅನ್ನುವಂತಹದ್ದು. ಈಗ ನಾವು ಅನುಪ್ರಾಸ ಅಂದ್ರೇನು ಅಂತ ತಿಳಿದುಕೊಳ್ಳುವುದಾದರೆ, ಪದ್ಯದ ಸಾಲುಗಳಲ್ಲಿ ವ್ಯಂಜನಗಳ ಪುನರಾವರ್ತನೆಯನ್ನು ನಾವು ಅನುಪ್ರಾಸ ಎಂಬುದಾಗಿ ಕರಿತೇವೆ. ಈ ಅನುಪ್ರಾಸದಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಮೊದಲನೆಯದು ವೃಥ್ಯನುಪ್ರಾಸ ಅಂತ, ಹಾಗೆ ಎರಡನೆಯದು ಛೇಕಾನುಪ್ರಾಸ ಎಂಬುದಾಗಿ. ಈಗ ವೃಥ್ಯಾನುಪ್ರಾಸ ಅಂದ್ರೇನು ಎಂದು ನಾವು ಅರ್ಥೈಸಿಕೊಳ್ಳುವುದಾದರೆ, ನೋಡಿ, 1 ಅಥವಾ 2 ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅಥವಾ ಪುನರಾವರ್ತನೆಗೊಂಡ್ರೆ ಅದನ್ನು ನಾವು ವೃಥ್ಯನುಪ್ರಾಸ ಎಂಬುದಾಗಿ ಕರಿತೇವೆ. ತುಂಬ ಸರಳವಾಗಿದೆ. 1 ವ್ಯಂಜನ ಅಥವಾ 2 ವ್ಯಂಜನ ಪದ್ಯದ ಸಾಲುಗಳಲ್ಲಿ ಪುನಃ ಪುನಃ ಬರಬೇಕು, ಅದನ್ನು ನಾವು ವೃಥ್ಯನುಪ್ರಾಸ ಎಂಬುದಾಗಿ ಕರಿತೇವೆ. ಉದಾಹರಣೆಗೆ ಒಂದು ಪದ್ಯವನ್ನು ಗಮನಿಸುವುದಾದರೆ, ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಎನ್ನುವಂತಹ ಒಂದು ಪದ್ಯಭಾಗ ಇದೆ. ಇಲ್ಲಿ ಳ ಅನ್ನುವಂತಹದ್ದು, ಗ ಅನ್ನುವಂತಹ ವ್ಯಂಜನ ಪುನರಾವರ್ತನೆ ಆಗಿದೆ, ಪದೇ ಪದೇ ಬಂದಿದೆ. ಈ ರೀತಿಯಾಗಿ ಬಂದರೆ ಅದನ್ನು ನಾವು ವೃಥ್ಯನುಪ್ರಾಸ ಎಂಬುದಾಗಿ ಕರಿತೇವೆ. ಆನಂತರ ಎರಡನೆಯ ವಿಧ ಅನುಪ್ರಾಸದಲ್ಲಿ ಛೇಕಾನುಪ್ರಾಸ. ಛೇಕಾನುಪ್ರಾಸ ಅಂದರೆ 2 ವ್ಯಂಜನಗಳಿಂದ ಕೂಡಿದಂತಹ ಪದ ಪುನರಾವರ್ತನೆಗೊಂಡರೆ ಅದನ್ನು ನಾವು ಛೇಕಾನುಪ್ರಾಸ ಎಂಬುದಾಗಿ ಕರಿತೇವೆ. ಇಲ್ಲಿ 2 ವ್ಯಂಜನಗಳಿಂದ ಕೂಡಿರುವಂತಹ ಪದ ಪುನರಾವರ್ತನೆ ಆಗತ್ತೆ. ಉದಾಹರಣೆಗೆ ನಾವು ನೋಡೋಣ. ಕೆಲದೋಳ್ ಪುಳಿಂದೀರೆ ಪೆರ್ಬುಲಿ ಪಂದೋಳ್ ಬಂದೊಡಂ ಅಂಜನಳ್ಕ ನೋಡಂ ನೋಡಂ ಚಲದಿಂ ಕಾಡಂ ಕಾಡಂ ಸಲೆ ಪಸಿವಂ ಮರೆದನು ತಣಿದು ಬೇಡಂ ಬೇಡಂ ಅನ್ನುವಂತಹ ಪದ್ಯಭಾಗ ಇದೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಕಪ್ಪು ಶಾಯಿಲಿ ಬರೆದಿರುವಂತಹ ನೋಡಂ ನೋಡಂ, ಕಾಡಂ ಕಾಡಂ, ಬೇಡಂ ಬೇಡಂ ಅನ್ನುವಂತಹ ಪದಗಳು 2 ವ್ಯಂಜನಗಳಿಂದ ಕೂಡಿವೆ.
ಅವು ಪುನರಾವರ್ತನೆ ಆಗಿದೆ. ಈ ರೀತಿ ಪುನರಾವರ್ತನೆಯಾಗುವಂತಹದ್ದನ್ನು ನಾವು ಛೇಕಾನುಪ್ರಾಸ ಎಂಬುದಾಗಿ ಕರಿತೇವೆ. ಎರಡನೇ ಉದಾಹರಣೆಯನ್ನು ಗಮನಿಸುವುದಾದರೆ ಉಗುಳಿ ಉಗುಳಿ ರೋಗ, ಬಗುಳಿ ಬಗುಳಿ ರಾಗ ಅನ್ನುವಂತಹದ್ದಿದೆ. ಅಲ್ಲಿ ಉಗುಳಿ ಉಗುಳಿ ಗಳ ಅನ್ನುವಂತಹ ಎರಡು ವ್ಯಂಜನಗಳಿಂದ ಕೂಡಿದ ಪದ, ಬಗುಳಿ ಬಗುಳಿ ಅನ್ನುವಂತಹ ಎರಡು ವ್ಯಂಜನಗಳಿಂದ ಕೂಡಿದ ಪದ ಪುನರಾವರ್ತನೆ ಆಗಿದೆ. ಹೀಗೆ ಎರಡು ವ್ಯಂಜನಾಕ್ಷರಗಳಿಂದ ಕೂಡಿದ ಪದ ಪುನರಾವರ್ತನೆಯಾದರೆ ಅದನ್ನು ನಾವು ಛೇಕಾನುಪ್ರಾಸ ಎಂಬುದಾಗಿ ಕರಿತೇವೆ. ಆನಂತರದಲ್ಲಿ ನಾವು ಎರಡನೆಯ ವಿಧ ಶಬ್ದಾಲಂಕಾರದ್ದು ಯಮಕ. ಯಮಕ ಅಂದ್ರೇನು ಎಂದು ಅರ್ಥೈಸಿಕೊಳ್ಳುವುದಾದರೆ 3 ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳುಳ್ಳ ಪದ ಅಥವಾ ಪದಭಾಗ ಒಂದು ಪದ್ಯದ ಆದಿಯಲ್ಲಿ, ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ನಿಯತವಾಗಿ ಬಂದರೆ ಅದನ್ನು ನಾವು ಯಮಕ ಎಂಬುದಾಗಿ ಕರಿತೇವೆ. ಅಂದರೆ 3 ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳಿಂದ ಕೂಡಿರುವಂತಹ ಪದ ಆಗಬೇಕು. ಅದು ಪದ್ಯದ ಪ್ರಾರಂಭದಲ್ಲಿ ಇರಬಹುದು, ಮಧ್ಯದಲ್ಲಿ ಇರಬಹುದು ಅಥವಾ ಕೊನೆಯಲ್ಲಿ. ಪುನಃ ಪುನಃ ಬಂದರೆ ಅದನ್ನು ನಾವು ಯಮಕ ಎಂಬುದಾಗಿ ಕರಿತೇವೆ. ಉದಾಹರಣೆಗೆ ಒಂದು ಪದ್ಯಭಾಗವನ್ನು ಗಮನಿಸೋಣ. ಅಮಳ್ಗಳ್ ನಯ ವಿಕ್ರಮ ಗುಣದ್ ಅಮಳ್ಗಳ್ ನೃಪಶಾಸ್ತ್ರ ಪರಿಣಿತರ್ ಅವರಂ ಸಮರದೋಳ್ ಅಗ್ರ ಶೌರ್ಯಂ ಸಮರಸ ಸಂಪನ್ನನ್ ಆವನ್ ಉದಾರನಪ್ಪನ್ ಅನ್ನುವಂತಹ ಪದ್ಯಭಾಗ ಇದೆ. ಇಲ್ಲಿ ಅಮಳ್ಗಳ್ ಅನ್ನುವಂತಹದ್ದು ಸಮರ ಅನ್ನುವಂತಹ ಪದ ಪುನರಾವರ್ತನೆ ಆಗಿದೆ. 3 ವ್ಯಂಜನಗಳಿಂದ ಕೂಡಿರುವುದನ್ನು ಗಮನಿಸ್ತೇವೆ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ಗಮನಿಸುವುದಾದರೆ ಅಲ್ಲಿಗಲ್ಲಿಗೆ ಬೆಳೆದ ಬೆಳೆಗಳಿಂ ಮೆಳೆಗಳಿಂದ್ ಅಲ್ಲಿಗಲ್ಲಿಗೆ ವನಸ್ಥಳಗಳಿಂ ಕೊಳಗಳಿಂದ್ ಅಲ್ಲಿಗಲ್ಲಿಗೆ ರನ್ನ ದರೆಗಳಿಂ ಕೆರೆಗಳಿಂ ಪರಿವ ಪರಿಕಾಲ್ಗಳಿಂ ಅನ್ನುವಂತಹ ಒಂದು ಪದ್ಯಭಾಗ ಇದೆ. ಇಲ್ಲಿಯೂ ಗಮನಿಸ್ತೀರಾ 3 ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳಿಂದ ಕೂಡಿರುವಂತಹ ಪದ ಪುನರಾವರ್ತನೆ ಆಗಿದೆ. ಹೀಗೆ ಪದ್ಯದ ಪ್ರಾರಂಭ ಅಥವಾ ಮಧ್ಯೆ ಅಥವಾ ಕೊನೆಯಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಂಜನಗಳಿಂದ ಕೂಡಿದ ಪದ ಪುನರಾವರ್ತನೆ ಆದರೆ ಅದನ್ನು ನಾವು ಯಮಕ ಎಂಬುದಾಗಿ ಕರಿತೇವೆ. ಆನಂತರದಲ್ಲಿ ಶಬ್ದಾಲಂಕಾರದ ಮೂರನೆಯ ವಿಧ ಚಿತ್ರಕವಿತ್ವ ಅಥವಾ ಬಂಧ. ಹಾಗೆಂದರೇನು ಎಂದು ಅರ್ಥೈಸಿಕೊಳ್ಳುವುದಾದರೆ ಪ್ರೌಢ ಪಂಡಿತ ಕವಿಗಳು ತಮ್ಮ ಬುದ್ಧಿ ಕೌಶಲದಿಂದ ವೈಚಿತ್ಯಪೂರ್ಣವಾಗಿ ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಪದ್ಯ ರಚಿಸ್ತಾರೆ. ಇದಕ್ಕೆ ಚಿತ್ರಕವಿತ್ವ ಅಥವಾ ಬಂಧ ಎಂದು ಹೆಸರು. ಅರ್ಥೈಸಿಕೊಳ್ಳುವುದಾದರೆ ಪ್ರೌಢ ಪಂಡಿತ ಕವಿಗಳು ತಮ್ಮ ಬುದ್ಧಿ ಕೌಶಲ್ಯದಿಂದಾಗಿ ವೈಚಿತ್ಯಪೂರ್ಣವಾಗಿ ವಿಶೇಷವಾಗಿ ವೈವಿಧ್ಯತೆಯಿಂದ ಅಕ್ಷರಗಳನ್ನು ಜೋಡಿಸಿ ಪದಗಳನ್ನು ಜೋಡಿಸಿ ಪದ್ಯವನ್ನು ರಚಿಸ್ತಾರೆ. ಇದನ್ನು ನಾವು ಚಿತ್ರಕವಿತ್ವ ಎಂಬುದಾಗಿ ಹೇಳ್ಬೋದು. ಆನಂತರ ಇದರಲ್ಲಿ ನಿರೋಷ್ಟ್ಯ, ತಾಲವ್ಯ, ಏಕಾಕ್ಷರ, ದ್ವ್ಯಕ್ಷರ, ತ್ರಕ್ಷರ, ಹಾರಬಂಧ, ಮುರಜಬಂಧ ಅನ್ನುವಂಥ ಹಲವಾರು ಪ್ರಕಾರಗಳನ್ನು ನಾವು ಗುರುತಿಸಬಹುದಂತೆ. ಹಾಗಾದರೆ ಚಿತ್ರಕವಿತ್ವ ಅಂದ್ರೆ ಏನು ಅಂತ ಹೇಳಿ ಒಂದು ಉದಾಹರಣೆಯ ಮೂಲಕ ನಾವು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಒಂದು ಪದ್ಯ ಇದೆ, ಗಮನಿಸಿ. ನಂದನ ನಂದನ ನಿನ್ನೊಂದ್ ಅಂದದ ಮೈ ಮುಂದೆ ನಿಂದುದೆನೆ ಮುದದಿನ್ ಅಂದು ಇಂದು ಎನ್ನದೆ ನೀನ್ ಎಂದುಂ ಮನ್ಮನದೆ ನೆಮ್ಮನೆಂದಿ ಮುದಮಂ ಅನ್ನುವಂತಹ ಪದ್ಯಭಾಗ ಇದೆ. ಕಂದ ಪದ್ಯದಲ್ಲಿ ಇರುವಂತಹ ಪದ್ಯ ಇದು. ಕೃಷ್ಣನನ್ನು ವರ್ಣಿಸುತ್ತೆ. ನಂದನನ ನಂದನ ಮಗ, ನಿನ್ನ ಒಂದು ಅಂದದ ಮೈಯ ಮುಂದೆ ನಿಂದುದೆನೆ ನಿಂದಾಗ, ಮುದದಿನ್ ಸಂತಸದಿಂದ, ಅಂದು ಇಂದು ಉಂದು ಅಂದರೆ ಈಗ, ಎನ್ನದೆ ನೀನೆಂದುಂ ನೀನು ಎಂದಿಗೂ, ಮನ್ಮನದೆ ಮನಸ್ಸನ್ನು, ನೆಮ್ಮನೆಂದಿ ಅನುಸರಿಸಿ, ಮುದಮಂ ಸಂತಸವನ್ನು ನೀಡು ಅನ್ನುವಂತಹ ಪದ್ಯಭಾಗ. ಹೀಗೆ ಇಲ್ಲಿ ನಂದನ ಅನ್ನುವಂತಹ ಪದವನ್ನು ಕವಿ ತಮ್ಮ ಬುದ್ಧಿ ಕೌಶಲದಿಂದ ವೈಚಿತ್ಯಪೂರ್ಣವಾಗಿ ಬಳಸಿರುವುದನ್ನು ಗಮನಿಸ್ತೇವೆ. ಹೀಗೆ ಬಳಸಿ ಪದ್ಯ ರಚಿಸಿದರೆ ಅದು ಚಿತ್ರಕವಿತ್ವ ಎಂಬುದಾಗಿ ಕರೆಸಿಕೊಳ್ಳುತ್ತೆ. ಇದಿಷ್ಟು ಶಬ್ದಾಲಂಕಾರದ ವಿಧಗಳ ಬಗ್ಗೆ ಇಂದಿನ ಅವಧಿಯಲ್ಲಿ ನಾವು ತಿಳಿದುಕೊಂಡಿರುವಂತಹ ವಿಷಯಗಳು. ಮುಂದಿನ ಅವಧಿಯಲ್ಲಿ ಅರ್ಥಾಲಂಕಾರ ಅಂದ್ರೇನು, ಅದರ ವಿಧಗಳು ಯಾವುವು, ಇವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.